ಪಕ್ಷಾತೀತವಾಗಿ ಅವರು ಪಕ್ಷಾತೀತವಾಗಿ ಈ ಸಲ ಜಾರಕಿಹೊಳಿ ಕುಟುಂಬವನ್ನು ಹೊರಗೆ ಟೇಕ್ತಿರಬೇಕು ಅನ್ನೋದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಸುತ್ತಲೂ ಬರ್ತಾ ಇದ್ದಾವೆ. ನಿಜವಾಗಿಯೂ ಇದೊಂದು ದೊಡ್ಡ ಪ್ರಮಾಣದ ಬೆಳಗಾವಿ ಜಿಲ್ಲೆಯ ರಾಜಕೀಯ ಹಿಡಿದು ಸಾಧಿಸುವಂಥ ಜಾರಕಿಹೊಳಿ ವರ್ಸಸ್ ಅಂದರೆ ಅಹಿಂದ್ ವರ್ಸಸ್ ಲಿಂಗಾಯತ್ ಅನ್ನುವಂಥದ್ದು ಆಗ್ತಾ ಇದೆನಾ ಅನ್ನುವಂಥದ್ದು. ಯಾಕೆಂದ್ರೆ ಇಲ್ಲಿ ಯಾವ ಪಕ್ಷಗಳಿಲ್ಲ, ಇವರು ಪಕ್ಷಗಳು ಅಂತ ಹೇಳ್ತಾರೆ, ಅವರು ಪಕ್ಷಗಳು ಅಂತ ಹೇಳ್ತಾರೆ. ಅದಕ್ಕೆ ಕಾರಣಗಳಿದ್ದಾವೆ ಇಲ್ಲ ಅಂತಲ್ಲ. ಯಾಕಂತಂದರೆ ಜಾರಕಿಹೊಳಿ ಬ್ರದರ್ಸು ಎಲ್ಲ ಪಕ್ಷಗಳಲ್ಲಿದ್ದಾರೆ. ಅದರಲ್ಲಿ BJP ಮತ್ತು ಕಾಂಗ್ರೆಸ್ ಕರ್ನಾಟಕದ ಮುಖ್ಯ ಪಕ್ಷಗಳು. JDS ಅಂತ ಉತ್ತರ ಕರ್ನಾಟಕದ ದೊಡ್ಡದಾಗಿ ಬೆಳೆದಿಲ್ಲ. ಎಲ್ಲೋ ಒಂದಿಷ್ಟು ಗುಲ್ಬರ್ಗನೋ ಯಾದಗಿರಿನೋ ಅಲ್ಲಿ ಒಂದಿಷ್ಟು ಅಲ್ಲಿ ಇಲ್ಲಿ ಒಂದೆರಡು ಆರಿಸಿ ಬಂದಿರ್ಬೋದು ಗುತ್ತಿದಾರ ಆಶೀರ್ವಾದದಿಂದ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತೇನಾಗಿ ಬಿಟ್ಟದಪ್ಪ ಅಂದರೆ ಬೆಳಗಾವಿ ಜಿಲ್ಲೆಯ ಲಿಂಗಾಯತ್ ಡಾಮಿನೇಷನ್ ಹೋಗ್ತದೆ ಅನ್ನೋದು ಇವತ್ತು ಸ್ಪಷ್ಟ ಆಗಿಬಿಟ್ಟದು. ಅದಕ್ಕೆ ಲಿಂಗಾಯತ್ ನಾಯಕರೆಲ್ಲ ಈಗ ಒಂದಾಗಿದ್ದಾರೆ. ಇವ್ರಿಗೇನು ಸಪೋರ್ಟ್ ಮಾಡಿದ್ದಾರೆ ಅವರು ಸಹ ಅಲ್ಲಿ ಇದ್ದರು ಅಂತ ಸುದ್ದಿಗಳು ಬರ್ತಾಯಿದ್ದವು. ಒಂದು ವೇಳೆ ನಿಜನ ಆಗಿದ್ದರೆ ನಿಶ್ಚಿತವಾಗಿಯೂ ಜಾರಕಿಹೊಳಿ ಕುಟುಂಬಕ್ಕೆ ಇವರು ಒಂದು ಪ್ರಬಲ ಸ್ಪರ್ಧೆ ಇಲ್ಲಿ ನಿರ್ಮಾಣ ಆಗ್ತದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂತಂದ್ರೆ ಇವರೆಲ್ಲ ಅಧಿಕಾರ ಉಳ್ಳಂಥವ್ರು, ಅಧಿಕಾರ ಹಿಡ್ಕೊಂಡಂಥವ್ರು, ಎಲ್ಲ ಪಾಳೆಗಾರಿಕೆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದಂಥವ್ರು, ಅಧಿಕಾರಕ್ಕಾಗಿ ಏನಾದರೂ ಮಾಡಲಿಕ್ಕೆ ಎಲ್ಲ ತಯಾರಿದ್ದಂಥವ್ರು ಎಲ್ಲರೂ ಎರಡು ಕಡೆ ಇದ್ದಾರೆ. ಅವರು ಅಷ್ಟೇ ಇವರು ಅಷ್ಟೇ. ಈಗ ಹೆಂಗಾಗ್ಯದಪ್ಪ ಅಂದ್ರೆ ಪಾಳೆಗಾರ ವರ್ಸಸ್ ಪಾಳೆಗಾರ ಅಷ್ಟೇ. ಜಾತಿ ನೆಲೆಗಟ್ಟಿನಲ್ಲಿ ಇದು ಡಿವೈಡ್ ಆಗುವಂಥ ಸಾಧ್ಯತೆ ಎಲ್ಲ ಕಂಡು ಬರ್ತಾ ಇದ್ದಾವೆ. ಇದು ಇವತ್ತಿನ ಡೆವಲಪ್ಮೆಂಟ್. ಇದು ಆಗಬೇಕಾಗಿತ್ತು, ಆಗಬಾರ್ದಾಗಿತ್ತ ಪ್ರಶ್ನೆ ಇಲ್ಲ, ಆಗ್ಯದ, ಆಗ್ತಾ ಇದೆ ಅಂದಾಗ ಇದಕ್ಕೆ ಕೌಂಟರಾಗಿ ಜಾರಕಿಹೊಳಿ ಬ್ರದರ್ಸ್ ಅಥವಾ ಜಾರಕಿಹೊಳಿ ಒಂದು ಸಹೋದರರು ಏನು ಪ್ಲ್ಯಾನ್ ಮಾಡಬಹುದು ಅನ್ನೋ ಸಹಿತ ಕುತೂಹಲ